ಬೆಳಿಗ್ಗಿನ ತಿಂಡಿಗೆ ಅದೆಷ್ಟು ರೆಸಿಪಿಗಳಿದ್ರೂ ಕೂಡ ಒಂದಕ್ಕಿಂತ ಒಂದು ಬೇರೆ ಬೇರೆ ಆಗಿರುವ ತಿಂಡಿಗಳನ್ನ ಮಾಡಬೇಕು ಅಂತ ಅನಿಸ್ತಾ ಇರ್ತದೆ. ಇವತ್ತಿನ ವಿಡಿಯೋದಲ್ಲಿ 2 ಬಗೆಯ ದೋಸೆಯ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಆರೋಗ್ಯದ ದೃಷ್ಟಿಯಿಂದನೂ ತುಂಬಾನೇ ಒಳ್ಳೆಯದು ಈ 2 ರೆಸಿಪಿಗಳು. ಹಾಗೆ ತಿನ್ಲಿಕ್ಕೂ ಕೂಡ ತುಂಬಾನೇ ರುಚಿಕರವಾಗಿರ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಪಾತ್ರೆಯಲ್ಲಿ 1.5 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನ ತಗೊಂಡಿದ್ದೇನೆ. ಹಾಗೆ ಅದೇ ಲೋಟದಲ್ಲಿ 3/4 ಲೋಟ ಆಗುವಷ್ಟು ದಪ್ಪ ಅವಲಕ್ಕಿಯನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೇನೆ. ಹಾಗೆ ಒಂದು ಬೌಲಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಸಪರೇಟ್ ಆಗಿ ನೆನೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಚೆನ್ನಾಗಿ ತೊಳೆದು ತರ್ತೇನೆ. ಒಂದು 2 ರಿಂದ 3 ಗಂಟೆ ಹೊತ್ತು ಚೆನ್ನಾಗಿ ನೆನೆಯೋ ತನಕ ನೆನೆಯಲಿಕ್ಕೆ ಬಿಡ್ಬೇಕು ಇದನ್ನ. ಅಕ್ಕಿ, ಅವಲಕ್ಕಿ, ಮೆಂತೆ ಎಲ್ಲವನ್ನ ಸಪರೇಟ್ ಆಗಿ ನೆನೆಸಿ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ ಮೊದಲಿಗೆ ನೆನೆಸಿಟ್ಟಿರುವಂತಹ ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೇನೆ. ಮೆಂತೆ ಕಾಳನ್ನ ನೀವು ಅಕಸ್ಮಾತ್ ಲೇಟ್ ಆಗಿ ನೆನೆಸ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸ್ಕೊಂಡ್ರೆ ಬೇಗನೆ ನೆನೀತದೆ. ಹಾಗೆ ಇದರ ಜೊತೆಗೆ ನೆನೆಸಿಟ್ಟಿರುವಂತಹ ದಪ್ಪ ಅವಲಕ್ಕಿಯನ್ನ ನೀರನ್ನ ತೆಗೆದು ಹಾಕೊಂಡು ಅಗತ್ಯ ಇರುವಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ರುಬ್ಕೊಳ್ತೇನೆ. ಉದ್ದಿನ ಬೇಳೆಯನ್ನ ನಾವು ರುಬ್ಬುವಾಗ ಹೇಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತೇವೆ, ಅದೇ ರೀತಿಯಲ್ಲಿ ರುಬ್ಬಿದಾಗ ಮೆಂತೆ ಚೆನ್ನಾಗಿ ಒದಗಿ ಬರ್ತದೆ. ಸ್ಮೂತ್ ಆಗಿ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಂತೆದು. ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಈಗಾಗಲೇ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೇನೆ. ಮಸಾಲ ದೋಸೆ, ಇಡ್ಲಿ, ಹಾಗೆ ಉಪ್ಪಿಟ್ಟು, ಅವಲಕ್ಕಿ ಎಲ್ಲ ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೇನೆ. ಭಿನ್ನ ಭಿನ್ನವಾದ ದೋಸೆ ರೆಸಿಪಿಗಳನ್ನು ಕೂಡ ಶೇರ್ ಮಾಡಿದ್ದೇನೆ. ಈ ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆ ಆ ರೆಸಿಪಿಯನ್ನ ಇನ್ನು ನೋಡಿಲ್ಲ ಅಂದರೆ ಖಂಡಿತ ಬ್ರೇಕ್ಫಾಸ್ಟ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಚೆಕ್ ಮಾಡಿ ನಿಮಗೆ ಯಾವುದಾದ್ರೂ ರೆಸಿಪಿ ಇಷ್ಟ ಆಗ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೇನೆ. ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡಾಗ ದೋಸೆ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಈಗಾಗಲೇ ರುಬ್ಬಿಟ್ಟಿರುವಂತಹ ಮೆಂತೆ ಅವಲಕ್ಕಿ ಮಿಶ್ರಣಕ್ಕೆ ರುಬ್ಬಿರುವಂತಹ ಅಕ್ಕಿಯ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೇನೆ. ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸ್ಕೊಳ್ತೇನೆ. ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕು, ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆಯು ಕೂಡ ಗಟ್ಟಿ ಆಗ್ತದೆ. ಹಾಗಾಗಿ ಚೆನ್ನಾಗಿ ನೀರನ್ನು ಸೇರಿಸಿ ಕರಡಿ ಇಟ್ಕೊಳ್ಬೇಕು. ಈ ರೀತಿ ಕೈಯಲ್ಲಿ ಕರಡಿ ಇರೋದ್ರಿಂದ ಚೆನ್ನಾಗಿ ಹುಳಿ ಬರ್ತದೆ. ಹುಳಿ ಎಷ್ಟು ಚೆನ್ನಾಗಿ ಬರ್ತದೆ ದೋಸೆಯು ಕೂಡ ಅಷ್ಟೇ ಸಾಫ್ಟ್ ಆಗಿ ಬರ್ತದೆ. ನಾವು ಈಗಾಗಲೇ ಮೆಂತೆ ಅವಲಕ್ಕಿಯನ್ನು ಹಾಕಿರೋದ್ರಿಂದ ತುಂಬ ಮೆತ್ತಗೆ ಬರ್ತದೆ ದೋಸೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಡಿ ಇಟ್ಕೊಳ್ತೇನೆ. ಈ ಹದದಲ್ಲಿ ಕರಡಿ ಇಟ್ಕೊಂಡಿದ್ದೇನೆ. ಅದು ನೆನೆದ ಹಾಗೆ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತದೆ, ಹುಳಿ ಬರುವಾಗ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಇಷ್ಟು ನೀರಾಗಿ ಮಾಡಿ ಮುಚ್ಚಳವನ್ನು ಮುಚ್ಚಿ ರಾತ್ರಿ ಹುದುಗು ಬರಲಿಕ್ಕೆ ಇಟ್ಕೊಂಡಿದ್ದೇನೆ. ಇನ್ನೊಂದು ದೋಸೆ ಹಿಟ್ಟನ್ನು ರೆಡಿ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಇದಕ್ಕೆ 3/4 ಕಪ್ ಆಗುವಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೇನೆ. ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಹಾಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೇನೆ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಈ ಒಂದು ದೋಸೆಗೆ. ನಾನಿಲ್ಲಿ ಸಿಹಿ ದೋಸೆಯನ್ನು ಮಾಡ್ತಾ ಇರೋದ್ರಿಂದ ಬೆಲ್ಲ ಚೆನ್ನಾಗಿ ಹಿಡಿತದೆ. ಅಕ್ಕಿಯು ಕೂಡ ಹಾಗೆ ಎಷ್ಟು ಬೆಲ್ಲ ಹಾಕ್ತೇವೆ ಅಷ್ಟು ಹೀರ್ಕೊಳ್ತದೆ. ಅಕ್ಕಿ ಸಪ್ಪೆ ಆಗಿರೋದ್ರಿಂದ ದೋಸೆ ಸಿಹಿಯಾಗಿ ಬರುವಷ್ಟು ಬೆಲ್ಲವನ್ನು ಹಾಕಬೇಕು. ಸಾಮಾನ್ಯ 1 ಕಪ್ ಅಕ್ಕಿಯನ್ನು ತಗೊಂಡ್ರೆ 1 ಕಪ್ ತನಕ ನೀವು ಬೆಲ್ಲವನ್ನ ಬಳಸ್ಬೋದು, ತುಂಬ ಚೆನ್ನಾಗಿ ಸಿಹಿ ಆಗಬೇಕು ಅಂತ ಅಂದರೆ. ಸ್ವಲ್ಪ ಸಿಹಿ ಕಡಿಮೆ ಪರವಾಗಿಲ್ಲ ಅಂತಿದ್ರೆ ಸ್ವಲ್ಪ ಕಡಿಮೆ ಸಿಹಿಯನ್ನು ಸೇರಿಸ್ಕೊಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ರುಬ್ಬಿರುವಂತಹ ಹಿಟ್ಟಿಗೆ. ಇದನ್ನು ಅಷ್ಟೇ ಚೆನ್ನಾಗಿ ಕರಡಿ ಹುಳಿ ಬರಲಿಕ್ಕೆ ಬಿಡ್ತೇನೆ. ಈಗ ನಾನು ಜಾಸ್ತಿ ನೀರನ್ನು ಸೇರಿಸಲಿಲ್ಲ ಈ ಹಿಟ್ಟಿಗೆ, ನೋಡಿಕೊಂಡು ನಂತರ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಅಂತ ಹಾಗೆ ಇಡ್ತಾ ಇದ್ದೇನೆ. ಇಷ್ಟು ನೀರಾಗಿದೆ, ಇದನ್ನು ಕೂಡ ಹುಳಿ ಬರಲಿಕ್ಕೆ ಬಿಡ್ತೇನೆ. ನೀವು ಮರುದಿವಸ ಬೆಳಿಗ್ಗೆ ಇದಕ್ಕೆ ಉಪ್ಪು ಬೆಲ್ಲ ಹಾಕೊಂಡ್ರು ಕೂಡ ಆಗ್ತದೆ, ಅಕ್ಕಿಯನ್ನು ಮಾತ್ರ ರುಬ್ಬಿ ಇಟ್ಕೊಂಡ್ರು ಕೂಡ ಆಗ್ತದೆ. ಚೆನ್ನಾಗಿ ಹುಳಿ ಬರಬೇಕು ಅಕ್ಕಿ, ಹಾಗಾಗಿ ರಾತ್ರಿನೇ ರುಬ್ಬಿ ಇಟ್ಕೊಳ್ಬೇಕು. ಮುಚ್ಚಳವನ್ನು ಮುಚ್ಚಿ ಹುಳಿ ಬರಲಿಕ್ಕೆ ಬಿಡ್ತೇನೆ. ಮರುದಿವಸ ಬೆಳಿಗ್ಗೆ ಮೆಂತ್ಯ ದೋಸೆಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದು ಚೆನ್ನಾಗಿ ಹುಳಿ ಬಂದಿದೆ. ಅದಕ್ಕೆ 1 ಟೀ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ. ಉಪ್ಪು ಹುಳಿಯ ಬ್ಯಾಲೆನ್ಸಿಗೆ ಬೆಲ್ಲವನ್ನು ಹಾಕೊಳ್ಳೋದು ಅಷ್ಟೇ, ಜಾಸ್ತಿ ಬೆಲ್ಲವನ್ನು ಹಾಕಿಲ್ಲ. ಸಿಹಿಯಾಗಿ ದೋಸೆ ಬೇಕು ಅಂದರೆ ಇದೇ ಹಿಟ್ಟಿಗೆ ಜಾಸ್ತಿ ಬೆಲ್ಲವನ್ನು ಹಿಂದಿನ ದಿವಸ ರಾತ್ರಿನೇ ಹಾಕಿ ಇಟ್ಕೊಂಡ್ರು ಕೂಡ ಚೆನ್ನಾಗಾಗ್ತದೆ. ಚೆನ್ನಾಗಿ ಕರಡಿ ಇಟ್ಕೊಂಡು ದೋಸೆಯನ್ನು ಮಾಡ್ಕೊಳ್ಳೋದು. ಇಷ್ಟು ಗಟ್ಟಿಯಾಗಿದೆ, ಸ್ವಲ್ಪ ನೀರನ್ನು ಹಾಕಿ ಹದವನ್ನು ಸರಿ ಮಾಡ್ಕೊಳ್ತೇನೆ. ಹಾಗೆ
ಸಿಹಿ ದೋಸೆಗೆ ರುಬ್ಬಿಟ್ಟಿರುವಂತಹ ಹಿಟ್ಟು ಕೂಡ ಚೆನ್ನಾಗಿ ಹುಳಿ ಬಂದಿದೆ. ನೋಡ್ಬೋದು. ನಾನು ನೀರು ಜಾಸ್ತಿ ಹಾಕಿಲ್ಲ. ನೀರು ಜಾಸ್ತಿ ಹಾಕಿದ್ರೆ ಮೇಲ್ಗಡೆ ನಿಂತಿರ್ತದೆ. ನಾವು ಬೆಲ್ಲ ಉಪ್ಪನ್ನ ಹಾಕದೆ ಹಾಗೆ ಅಕ್ಕಿ ಹಿಟ್ಟನ್ನ ಮಾತ್ರ ರುಬ್ಬಿ ಇಟ್ಟು ಹುಳಿ ಬರ್ಲಿಕ್ಕೆ ಬಿಟ್ಟಿದ್ರೆ ನೀರು ಮೇಲ್ಗಡೆ ನಿಂತಿರ್ತದೆ. ಆ ನೀರನ್ನ ತೆಗೆದು ಹಾಕೊಂಡು ಬಾಳೆಹಣ್ಣನ್ನ ರುಬ್ಬಿ ಹಾಕೊಳ್ಬೇಕು. ಇಲ್ಲಿ ಚೆನ್ನಾಗಿ ಹಣ್ಣಾಗಿರುವ ಕಪ್ಪಾಗಿರುವ ಬಾಳೆಹಣ್ಣಿದೆ. ಇಷ್ಟು ಕಪ್ಪಾಗಿರುವ ಬಾಳೆಹಣ್ಣಿದ್ರೆ ಯಾರು ಮನೆಯಲ್ಲಿ ತಿನ್ನೋದಿಲ್ಲ ಅಲ್ವಾ? ಹಾಗಾಗಿ ನಾನು ಇದರಿಂದ ದೋಸೆಯನ್ನ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೊಳ್ತೋಗಿದ್ದೆಲ್ಲ ಇದ್ರೆ ಅದನ್ನೆಲ್ಲ ಕೆತ್ತಿ ಹಾಕೊಂಡು ಚೆನ್ನಾಗಿರುವ ಪಾರ್ಟನ್ನ ಮಾತ್ರ ಇದಕ್ಕೆ ಬಳಸ್ಕೊಂಡ್ರೆ ಆಯ್ತು. ಇಷ್ಟು ಕಪ್ಪಾಗಿದ್ರೆ ಯಾರು ಕೂಡ ತಿನ್ನೋದಿಲ್ಲ. ಅದು ಸಿಪ್ಪೆ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಹೊರಗಡೆಯಿಂದ ಕಪ್ಪಾಗಿದ್ರು ಕೂಡ ಒಳಗಡೆ ಚೆನ್ನಾಗೇ ಇರ್ತದೆ ಹಣ್ಣು. ಹಾಗಾಗಿ ಈ ರೀತಿ ದೋಸೆಯನ್ನು ಅಥವಾ ಕಡ್ಬನ್ನು ಮಾಡ್ಕೊಳ್ಬಹುದು, ರುಚಿಯಾಗಿ ಬರ್ತದೆ. ಒಂದು 10-12 ಬಾಳೆಹಣ್ಣನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಿಮ್ಮ ಹತ್ರ ಎಷ್ಟು ಬಾಳೆಹಣ್ಣಿದೆ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಅಕ್ಕಿಯನ್ನ ಹಾಕೊಳ್ಬೇಕು. 1 ಕಪ್ ಹಿಟ್ಟನ್ನ ಮಾಡ್ಕೊಂಡ್ರೆ ಇಷ್ಟು ಬಾಳೆಹಣ್ಣು ಬೇಕಾಗ್ತದೆ. ಇನ್ನು ಕೂಡ ಹಾಕ್ಬೋದು, 15 ಬಾಳೆಹಣ್ಣು ತನಕ ಕೂಡ ನಾವು ಹಾಕ್ಕೊಳ್ಬಹುದು. ಚೆನ್ನಾಗಿ ನೀರನ್ನ ಸೇರಿಸದೆ ನುಣ್ಣಗೆ ರುಬ್ಕೊಂಡಿದ್ದೇನೆ. ಹಿಟ್ಟು ಗಟ್ಟಿಯಾಗಿಯೇ ಬಂದಿದೆ. ಇದು ನಮ್ಮೂರಲ್ಲಿ ಪುಟ್ಬಾಳೆ ಅಂತ ಹೇಳ್ತೇವೆ, ಕೆಲವು ಕಡೆ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಿರಲ್ಲ, ಆ ಬಾಳೆಹಣ್ಣು. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಬರ್ತದೆ ರುಬ್ಬಿದಾಗ. ಕೆಲವೊಂದು ಬಾಳೆಹಣ್ಣು ರುಬ್ಬಿದ ನಂತರ ನೀರಾಗ್ತದೆ. ನೋಡ್ಕೊಂಡು ನಾವು ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ನೀರನ್ನ ನಂತರ ಹಿಟ್ಟಿಗೆ ಸೇರಿಸ್ಕೊಳ್ಬೇಕಾಗ್ತದೆ. ಇದು ಗಟ್ಟಿಯಾಗಿ ಬಂದಿದ್ರಿಂದ ನಾನು ಇದಕ್ಕೆ ಸರಿಯಾಗಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಗಟ್ಟಿಯಾಗಿದ್ರೆ ಹಿಟ್ಟು ದೋಸೆ ತುಂಬಾ ಗಟ್ಟಿ ಆಗ್ತದೆ. ಹಾಗಾಗಿ ನೀರನ್ನ ಸೇರಿಸ್ಕೊಂಡು ಹಿಟ್ಟಿನ ಹದವನ್ನ ಸರಿ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಸಿಹಿ ದೋಸೆ ಇಷ್ಟನಾ ಅಥವಾ ಸಪ್ಪೆ ದೋಸೆ ಇಷ್ಟನಾ ಅಂತ ತಿಳಿಸಿ. ಈ ಹಿಟ್ಟಿಗೆ ಮೆಂತೆಯನ್ನು ಕೂಡ ನೀವು ಅರ್ದು ಸೇರಿಸ್ಕೊಳ್ಬಹುದು, ಇನ್ನು ಕೂಡ ಸ್ಮೂತ್ ಆಗಿ ಬರ್ತದೆ. ಇದು ಮೆಂತೆ ದೋಸೆ ಹಿಟ್ಟಿನ ಹದ ಈ ರೀತಿಯಾಗಿದೆ. ಈಗ ದೋಸೆ ಕಲ್ಲನ್ನು ಕಾಯಲಿಕ್ಕೆ ಇಟ್ಟು ಎಣ್ಣೆಯನ್ನು ಸವರ್ಕೊಂಡು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಒಂದು ಕಡೆ ಬೆಂದಾಗಿದೆ. ಇದನ್ನ ಇನ್ನೊಂದು ಕಡೆನೂ ಕೂಡ ತಿರುಗಿ ಹಾಕಿ ಬೇಯಿಸ್ಕೊಳ್ತೇನೆ. ಚೆನ್ನಾಗಾಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಹಸಿ ಅಂತ ಅನಿಸ್ತದೆ. ಹಾಗಾಗಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸ್ಕೊಂಡ್ರೆ ತಿನ್ಲಿಕ್ಕೆ ರುಚಿಕರವಾಗಿರ್ತದೆ. ಮೆಂತೆ ದೋಸೆಗೆ ಬೆಣ್ಣೆಯ ಜೊತೆ ಸರ್ವ್ ಮಾಡೋದು ಒಂದು ಕ್ರಮ. ಹಾಗಾಗಿ ನಾನು ಬೆಣ್ಣೆಯನ್ನ ದೋಸೆ ಮೇಲೆ ಹಾಕಿ ಮುಚ್ಚಿ ಹಾಕ್ತಾ ಇದ್ದೇನೆ. ಕಲರ್ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಅರಿಶಿಣವನ್ನು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಣ್ಣ ಬಂದಿದೆ. ಇನ್ನೊಂದು ಕಡೆ ಮುಚ್ಚಿ ಹಾಕಿ ಆ ಕಡೆನೂ ಬೆಂದಿದೆ. ಈಗ ಈ ತರ ರೆಡಿಯಾಗಿದೆ. ತೂತವಾಗಿ ಬಂದಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಇದೇ ರೀತಿ ಇನ್ನೊಂದು ದೋಸೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ತಿನ್ಲಿಕ್ಕೆ ತುಂಬಾ ರುಚಿಕರವಾಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬೆನ್ನು ನೋವಿಗೆಲ್ಲ ಮೆಂತೆಯನ್ನ ಆಗಾಗ ಬಳಸ್ತಾ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಬಾಣಂತಿಯರಿಗೆಲ್ಲ ಮಾಡಿಕೊಡ್ತಾರೆ. ಆದ್ರೆ ಬಾಣಂತಿಯರಿಗೆ ಮಾಡುವಾಗ ಅವಲಕ್ಕಿಯನ್ನು ಸೇರಿಸುವುದಿಲ್ಲ, ಮೆಂತೆಯನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾರೆ. ತುಂಬಾನೇ ಸಾಫ್ಟ್ ಆದಂತಹ ಮೆಂತೆ ದೋಸೆ ರೆಡಿಯಾಗಿದೆ. ಇದನ್ನ ತುಪ್ಪದ ಜೊತೆ ಬೆಣ್ಣೆಯ ಜೊತೆ ತಿನ್ಬಹುದು ಅಥವಾ ಚಟ್ನಿಯ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಇದು ಸಪ್ಪೆ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಇಷ್ಟ ಅದ್ರ ಜೊತೆಗೆ ಸರ್ವ್ ಮಾಡ್ಬೋದು. ಈಗ ಬಾಳೆಹಣ್ಣಿನ ದೋಸೆಯನ್ನು ಹಾಕ್ತಾ ಇದ್ದೇನೆ. ಬಾಳೆಹಣ್ಣಿನ ದೋಸೆ ಹಿಟ್ಟು ನೋಡಿ ನೀರಾಗಿ ಮಾಡ್ಕೊಂಡಿದ್ದೇನೆ. ಕಲ್ಲಿಗೆ ಎಣ್ಣೆಯನ್ನು ಸವರ್ಕೊಂಡು ಹುಯ್ತಾ ಇದ್ದೇನೆ. ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಮೇಲ್ಗಡೆಯಿಂದ ಸಿಹಿ ದೋಸೆ ಆಗಿರೋದ್ರಿಂದ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆ ರುಚಿ ಹಾಗೆ ಪರಿಮಳ ಬರ್ತದೆ ತುಪ್ಪವನ್ನು ಹಾಕೋದ್ರಿಂದ. ತುಂಬ ಎಲ್ಲ ಚೆನ್ನಾಗಿ ಡ್ರೈ ಆದ ನಂತರ ತಿರುವಿ ಹಾಕ್ಲಿಕ್ಕೆ ಹೋದ್ರೆ ಕೆಳಗಡೆ ಕಪ್ಪಾಗ್ತದೆ. ಹಾಗಾಗಿ ಸ್ವಲ್ಪ ಬಂದ ಹಾಗೆ ನಾವು ಇದನ್ನ ತಿರುವಿ ಹಾಕಬೇಕು. ತುಂಬಾ ಪೂರ ಡ್ರೈ ಆಗೋ ತನಕ ಬಿಡೋದು ಬೇಡ. ಇಷ್ಟ ಆದ ತಕ್ಷಣ ನಾವು ತಿರುವಿ ಹಾಕೊಂಡ್ರೆ ಜಾಸ್ತಿ ಕಪ್ಪಾಗೋದಿಲ್ಲ. ಫುಲ್ ಡ್ರೈ ಆದ್ರೆ ಮತ್ತೆ ಬೇಗ ಕೆಳಗಡೆ ಭಾಗ ಕಪ್ಪಾಗಿ ಬರ್ತದೆ. ನಾವು ಬೆಲ್ಲವನ್ನ ಚೆನ್ನಾಗಿ ಹಾಕಿರೋದ್ರಿಂದ ಬೇಗ ಕಪ್ಪಾಗಿ ಬಿಡ್ತದೆ. ಉರಿಯನ್ನ ಸಣ್ಣದಾಗಿ ಇಟ್ಕೊಂಡು ಈ ದೋಸೆಯನ್ನ ಮಾಡ್ಕೊಳ್ಬೇಕು. ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ತೂತವಾಗಿ ಬಂದಿದೆ ನೋಡಿ. ಎಲ್ಲ ದೋಸೆಯನ್ನ ಇದೇ ವಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಇದು ನೋಡಿ ನಾನು ಚೆನ್ನಾಗಿ ಡ್ರೈ ಆಗಿ ಹೋಗಿತ್ತು ಮಾಡುವಾಗ. ನಾನು ಆ ಕಡೆ ಏನು ಕೆಲಸ ಮಾಡೋದ್ರೊಳಗಡೆ ಬೆಂದು ಹೋಗಿತ್ತು. ತಿರುವಿ ಹಾಕಿದಾಗ ನೋಡಿ ಸ್ವಲ್ಪ ಬಣ್ಣ ಕೆಂಪಾಗಿ ಬಂದಿರ್ತದೆ. ತಿನ್ಲಿಕ್ಕೆ ಏನು ಅನ್ಸುದಿಲ್ಲ, ಆದ್ರೆ ನೋಡ್ಲಿಕ್ಕೆ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಕಾಣಿಸ್ತದೆ. ಇದು ಕೂಡ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ಈ 2 ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಖಂಡಿತ ಎಲ್ಲವನ್ನ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ
ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಿಸಿ ಬಿಸಿಯಾಗಿರುವ ಮೆಂತ್ಯ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು. ಹಾಗೆ ಬಾಳೆಹಣ್ಣಿನ ದೋಸೆಯು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇವತ್ತಿನ 2 ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.